ನಮಸ್ತೆ. ಶ್ರಾವಣ ಮಾಸ ಬಂತು ಅಂದ್ರೆ ಸಾಲು ಸಾಲು ಹಬ್ಬಗಳು. ಅದರಲ್ಲೂ ಎಸ್ಪೆಷಲಿ ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಎಲ್ಲಾರ ಮನೇಲೂ ಸ್ವಲ್ಪ ಸ್ಪೆಷಲ್ ಆಗಿ ಮತ್ತೆ ಗ್ರ್ಯಾಂಡ್ ಆಗಿ ಮಾಡೇ ಮಾಡ್ತೀವಿ ಅಲ್ವಾ. ಸೊ ಹಬ್ಬ ಅಂದಿದ ತಕ್ಷಣ ಫಸ್ಟ್ ನಮ್ಮ ತಲೆಗೆಲ್ಲ ಬರೋದು ಮನೆ ಕ್ಲೀನ್ ಮಾಡಬೇಕು ಅಂತ ಹೇಳಿ. ಸೊ ಯಾರು ಮಾಡದೇ ಇರೋದನ್ನ ನಾನೇನೂ ಮಾಡ್ತಾ ಇಲ್ಲ. ನಾನೊಂದು ವ್ಲಾಗಲ್ಲಿ ಹೇಳಿದ್ದೆ, ನೀವೆಲ್ಲ ಏನ್ ಮಾಡ್ತಿರೋ ನಾನು ಅದನ್ನೇ ಮಾಡ್ತೀನಿ. ಬಟ್ ನನಗೂ ನಿಮಗೂ ಡಿಫ್ರೆನ್ಸ್ ಏನಂದ್ರೆ ನಾನು ಕ್ಯಾಮ್ರಾನ ಸೆಟ್ ಮಾಡ್ಕೊಂಡು ಮಾಡ್ತೀನಿ, ಪಾಪ ನೀವು ಅವೆಲ್ಲ ಏನೋ ಮಾಡ್ತೀರಾ ಅಷ್ಟೇ ಅಂತ ಹೇಳಿ. ಸೊ ನನ್ಕಿಂತ ಚೆನ್ನಾಗಿ ನೀವೆಲ್ಲ ಮಾಡ್ತಿರ್ತೀರಾ ಅನ್ಕೋತೀನಿ. ನಮ್ಮನೇಲೂ ಆಲ್ಮೋಸ್ಟ್ ಆಲ್ ಎಲ್ಲ ಕ್ಲೀನಿಂಗ್ ಕೆಲಸಗಳು ಮುಗ್ದಿದೆ. ಅಂದ್ರೆ ಒಂದು 70-80% ಕಂಪ್ಲೀಟ್ ಆಗಿದೆ. ಇನ್ನೇನಿದ್ರು ದೇವ್ರ ಮನೆ ಆಗಿರ್ಬೋದು, ದೇವ್ರ ಸಾಮಗ್ರಿಗಳಾಗಿರ್ಬೋದು, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಇತ್ತು. ಇನ್ನ ಈ ವ್ಲಾಗ್ ಬಂದು ನಾನು ಈ ವಾರದಲ್ಲೇ ಒಂದು ದಿನ ಶೂಟ್ ಮಾಡ್ಕೊಂಡಿದ್ದು, ಅಂದ್ರೆ ಬೆಳಗಿಂದ ಸಂಜೆವರೆಗೂ ನಾನು ಏನೆಲ್ಲ ಮಾಡಿದೆ ಅಂತ ಹೇಳಿ. ಸೊ ಆ ಕ್ಲೀನಿಂಗ್ ಕೆಲಸಗಳ ಜೊತೆ ಆಸ್ ಯೂಶುವಲ್ ಮನೆ ಕೆಲಸನೂ ಇದ್ದೇ ಇರತ್ತೆ ಅಲ್ವಾ, ಅದನ್ನು ಎಲ್ಲ ಮುಗಿಸ್ಕೊತಾ ಇದ್ದೆ. ಮತ್ತೆ ಹಾಗೇನೆ 1-2 ಅವರ್ಸ್ ಟೈಮ್ ಸಿಕ್ತು ನನಗೆ. ಆ 2 ಅವರ್ಸ್ನು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಹಬ್ಬಕ್ಕಾಗೋಂಗೆ ಪುದೀನ ಆಗಿರ್ಬೋದು, ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ಟು ತರಿಸ್ಬಿಟ್ಟಿದ್ದೆ. ಸೊ ಅದನ್ನು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡೋಣ, ಫ್ರಿಜ್ಜಲ್ಲಿ ಹೆಲ್ಪ್ಫುಲ್ ಆಗತ್ತಲ್ವಾ ಹಬ್ಬದ ದಿನ ಅಡುಗೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಅದನ್ನು ಮಾಡಿಕೊಂಡೆ. ಇನ್ನು ನಾನು ಲಾಸ್ಟ್ ಒಂದು ವ್ಲಾಗಲ್ಲಿ ಹಾಕಿದ್ದೆ ಸಿಲ್ವರು ಮತ್ತು ಗೋಲ್ಡನ್ನ ಪರ್ಚೇಸ್ ಮಾಡಿದೆ ಅಂತ ಹೇಳಿ. ಇನ್ನು ಸಿಲ್ವರ್ ನಾನು ಏನು ತೊಗೊಂಡು ಬಂದೆ, ಹಾಗೆ ಎಷ್ಟು ಗ್ರಾಮ್ಸ್ ಇದೆ ಮತ್ತು ಎಷ್ಟು ಅಮೌಂಟನ್ನು ಪೇ ಮಾಡಿದ್ದೀನಿ ಅನ್ನೋದೆಲ್ಲ ಕಂಪ್ಲೀಟ್ ಡೀಟೇಲ್ಸು ಇವತ್ತು ನಾನು ಒಂದು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ, ಅದರಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೊಂದು ವೇಳೆ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದರೆ ಒಂದ್ಸತಿ ಆ ವ್ಲಾಗ್ನ ಚೆಕ್ಔಟ್ ಮಾಡಿ. ಸ್ವಲ್ಪ ಮಟ್ಟಿಗೆ ನನಗೆ ತೋಚಿರೋವಂಥ ಸೇವಿಂಗ್ಸ್ ಬಗ್ಗೆನೂ ಆ ವ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೀನಿ.